ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಾವು ವಟಾರಕ್ಕೆ ಬಂದಮೇಲೆ ನೀವು ಮೊದಲನೇ ದಿನ ಕಾಫಿ ಮಾಡಿಕೊಟ್ರಲ್ಲ, 5 ವರ್ಷ ಆದಮೇಲೆ ನಾನು ಫಸ್ಟ್ ಟೈಮ್ ಕಾಫಿ ಕುಡ್ದೆ. ಕಾಫಿ ಕುಡಿಯೋದು ರೂಢಿ ಆಗಿರಲಿಲ್ಲ. ನನಗದೊಂಥರ ಇಮೋಷನ್ ಥರ ಇತ್ತು. ನಿಮ್ಮ ಜೊತೆ ಮಾತಾಡ್ತಾ ಕಾಫಿ ಕುಡಿಯೋದಿತ್ತಲ್ಲ, ಆ ಫೀಲಿಂಗ್ ನಾವು ಮಾತಲ್ಲಿ ಹೇಳೋಕ್ಕಾಗಲ್ಲ. ಅದು ನಾನು ತುಂಬಾ ಮಿಸ್ ಮಾಡಿಕೊಂಡೆ. ಇನ್ಫ್ಯಾಕ್ಟ್ ಏನು ಗೊತ್ತಾ, ನನಗೆ ನಿಮ್ಮ ಕೈ ರುಚಿ ಕಾಫಿ ಮಿಸ್ ಆಗಬಾರ್ದು ಅಂತ ನಾನು ಕಾಫಿ ಮಾಡೋದನ್ನು ಕಲಿತೆ. ನನಗೆ ನೀವು ನನ್ನ ಕಾಫಿ ಮಾಡಿಕೊಡ್ತಾ ಇದ್ರಲ್ಲ, ಅದರ ರುಚಿ ನಾಲ್ಗೆಲಿತ್ತು, ಮನಸ್ಸಿನಲ್ಲಿತ್ತು. ಅದರ ಆಧಾರದ ಮೇಲೆ ನಾನು ಕಾಫಿ ಮಾಡೋದನ್ನು ಕಲ್ತಿದ್ದು. ಅಂದರೆ ನಿಮ್ಮ ರುಚಿಗೆ ತಕ್ಕಷ್ಟು ಕಾಫಿ ಮಾಡೋಕ್ಕೆ ಬರಲ್ಲ, ಬಟ್ ಹತ್ರ ಬರೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ. ಹಾಗೆಲ್ಲ ಏನಿಲ್ಲ, ನೀವು ತುಂಬ ಒಳ್ಳೆ ಕಾಫಿ ಮಾಡ್ತೀರಿ. ಓಹ್, ಥ್ಯಾಂಕ್ ಯು. ಸರಿ, ನಾನು ಅಪ್ಪನ ಎಬ್ಬಿಸ್ತೀನಿ. ಅವನು ನೆಪ್ಸೋಕೆ ಹೋಗ್ಬೇಡಿ. ಅವನು ಎದಳಲ್ಲ. ಅವನು ಎದೊಳ್ಬೇಕಂದ್ರೆ ಮಲ್ಲಿ ಬರಬೇಕು. ಮಲ್ಲಿ ಬಂದ್ರೇನೆ ಅವನು ಎದೊಳೋದು. ಮಲ್ಲಿ ಒಂಥರ ಅಲಾರಾಮ್ ಇದ್ದಂಗೆ ಅವನಿಗೆ. ಮಲ್ಲಿ ಬಂದು ಎಬ್ಬರಿಸಿದ್ರೇನೆ ಅವ್ನು ಎದೊಳೋದು. ಇಲ್ಲ ಜಪ್ಪಯ್ಯ ಅಂದ್ರೂ ಅವ್ನು ಎದೊಳಲ್ಲ. ಈ ಮಿಂಚುನು ಅಷ್ಟೇನೆ, ನಾನು ಎಬ್ಸಿದ್ರೆ ಎದ್ದೇಳೋದು. ಅದೊಂಥರ ಹಾಗೇನೆ, ಫ್ರೀಕ್ವೆನ್ಸಿ ಒಂಥರ ಸೆಟ್ ಆಗಿಬಿಟ್ರೆ ಅದನ್ನು ಚೇಂಜ್ ಮಾಡೋದು ತುಂಬಾ ಕಷ್ಟ. ನೋಡಿ, ಈಗ ಅಪ್ಪು ಒಂದಷ್ಟು ವಿಷಯದಲ್ಲಿ ತುಂಬಾ ಹಠ ಮಾಡ್ತಾನೆ. ಇದು ಹೀಗೇ ಇರಬೇಕು, ಹಾಗೇ ಇರಬೇಕು. ಒಂಚೂರು ಆ ಕಡೆ ಈ ಕಡೆ ಆಗಂಗಿಲ್ಲ, ಕೋಪ ಮಾಡ್ಕೊಂಡ್ಬಿಡ್ತಾನೆ. ಇನ್ಫ್ಯಾಕ್ಟ್ ಹೋದ ವರ್ಷ ಏನು ಹೇಳ್ದ ಗೊತ್ತಾ, ಯಾರು ನನಗೆ ಸ್ನಾನ ಮಾಡ್ಸೋಕೆ ಬರಬೇಡಿ, ನಾನೇ ಮಾಡ್ಕೋತೀನಿ ಅಂತ. ಯಾಕಪ್ಪ ಅಂತ ಕೇಳಿದ್ರೆ, ನಾನು ದೊಡ್ಡವನಾಗ ಹೋಗ್ಬಿಟ್ಟಿದ್ದೀನಿ, ನಾನೇ ಮಾಡ್ತೀನಿ ಅಂತಾನೆ. ಮೊನ್ನೆ ಹುಟ್ಟಿದ ನೆನಪು. ಮಕ್ಕಳು ಎಷ್ಟು ಬೇಗ ಬೆಳೆದು ದೊಡ್ಡವರಾಗ್ಬಿಡ್ತಾರೆ ನೋಡಿ. ಟೈಮು ರಾಕೆಟ್ ಸ್ಪೀಡಲ್ಲಿ ಓಡ್ತಾ ಇದೆ. ಈ ಮಿಂಚುನು ಅಷ್ಟೇ, ಯಾವುದೇ ವಿಷಯ ಆಗಲಿ ಅಚ್ಚುಕಟ್ಟಾಗಿರಬೇಕು, ನೀಟಾಗಿರಬೇಕು. ಆ್ಯಂಡ್ ಕ್ಲೆನ್ಲಿನೆಸ್ ವಿಷಯದಲ್ಲಂತೂ ಸಾಧ್ಯನೇ ಇಲ್ಲ, ಯಾವುದಕ್ಕೂ ರಾಜಿ ಮಾಡ್ಕೊಳ್ಳಲ್ಲ. ತುಂಬಾ ಹಠ. ನಮ್ಮಮ್ಮನ್ನು ಮೀರಿಸ್ತಾಳೆ ಅವಳು. ನೋಡಿದ್ದೀನಿ ನಾನು. ಅವಳಿಗೂ ನಿಮ್ಮ ಥರ ನೀವು ಸಿಡಿ ಜಾಸ್ತಿ. ಅದು ಬರೀ ಕ್ಲೆನ್ಲಿನೆಸ್ ವಿಚಾರದಲ್ಲಿ ಮಾತ್ರ. ಅದರ್ವೈಸ್ ಊಟ ತಿಂಡಿ ವಿಚಾರದಲ್ಲಿ, ಆಕಾರದಲ್ಲಿ ಅಪ್ಪು ನಂತರ ಹೊಟ್ಟೆಟು ಮಣ. ಅಜ್ಜಿ ಹೇಳಿದ್ರಲ್ಲ, ಮರಿಗುಂಡಣ್ಣ. ನಾನು 80 kg ಬೆಣ್ಣೆ ಮುದ್ದೆ, ಅವನೊಂದು 35 kg ಬೆಣ್ಣೆ ಮುದ್ದೆ ಅಷ್ಟೇ. ಕರೆಕ್ಟಾಗಿ ಹೇಳಿದ್ರಿ. ಸರಿ, ನಾನು ಮಿಂಚುನಾದ್ರೂ ಎಬ್ಬಿಸ್ತೀನಿ. ನಾನು ಹೋಗಿ ಮಲ್ಲಿಗೆ ಕರ್ಕೊಂಬರ್ತೀನಿ. ಅಪ್ಪು ಅಪ್ಪು, ಏ ಅಪ್ಪು. ಬಾಬ್ನವ್ರೆ, ನೀವು ಈ ಕಡೆ ಬನ್ನಿ. ಅವ್ನು ನಾನು ಎಬ್ಸಿದ್ರೆ ಎದ್ದೇಳೋದು. ಡಾರ್ಲಿಂಗ್, ಡಾರ್ಲಿಂಗ್, ಎದ್ದೇಳಮ್ಮ. ಗುಡ್ ಮಾರ್ನಿಂಗ್ ಪಪ್ಪಾ. ಗುಡ್ ಮಾರ್ನಿಂಗ್. ಅಕ್ಕರೆ ನೋಡಿದ್ರಾ, ಎಬ್ಸಿದ್ ನಾನು. ಗುಡ್ ಮಾರ್ನಿಂಗ್ ಅವ್ರ ಅಪ್ಪಂಗೆ. ನೋಡ್ತಾ ಇದ್ದೀನಿ. ಎನಿವೇಸ್, ಅಪ್ಪು ಹೋಗು, ಬೇಗ ಸ್ನಾನ ಮಾಡ್ಕೊಂಬಾ. ಸರಿ ಆಯ್ತು, ಬಾ ಸ್ನಾನ ಮಾಡು. ಪಪ್ಪ, ಇವತ್ತು ನೀವೇ ನಂಗೆ ಸ್ನಾನ ಮಾಡಿಸ್ತೀರಾ? ಅವ್ವ, ಇದೇನೋ ಇದು? ನಾವು ಸ್ನಾನ ಮಾಡಿಸ್ತೀನಿ ಅಂದ್ರೆ ದೊಡ್ಡವನಾಗಿದ್ದೀನಿ, ನಾಚಿಕೆ ಆಗತ್ತೆ ಅಂತ ಹೇಳ್ತಿದ್ದೆ. ಅದೇ ಕೇಳು. ಇವಾಗ ಪಪ್ಪ ಸ್ನಾನ ಮಾಡಿಸಿದ್ರೆ ಓಕೆನಾ? ಅದು ನೀವೆಲ್ಲ ಲೇಡೀಸು, ನಾನು ಪಪ್ಪ ಜೆಂಟ್ಸು, ಅದಕ್ಕೆ ಅವರು ಸ್ನಾನ ಮಾಡಿಸ್ಬೋದು. ನೋ ಪ್ರಾಬ್ಲಮ್. ಆಯ್ತು, ಬಾರ ಬರ ಬರ ಬಾರ 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 ಬರ. ಇಂಜು ಅಮೃತಧಾರೆ, ನನ್ನ ಅಮೃತಧಾರೆ.